ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಬುಧವಾರ ಟೆಂಪಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಲ್ವಾ, ಹಂಗಾಗಿ ಮಧ್ಯಾಹ್ನಕ್ಕೂ ಕೂಡ ಅಡ್ಗೆನ ಮಾಡಿ ಇಟ್ಬಿಟ್ಟು ಹೋಗ್ಬೇಕು. ಹಂಗಾಗಿ ಸ್ವಲ್ಪ ಅರ್ಜೆಂಟಲ್ಲಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಹೆಂಗ್ ಸ್ಟಾರ್ಟ್ ಆಯ್ತು ಬನ್ನಿ ತೋರಿಸ್ತೀನಿ. ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ, ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಹಂಗೋಗುತ್ತೆ ಇವತ್ತಿನ ದಿನ ಅಂತ ತೋರಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಬೆಳಿಗ್ಗೆ ಹೇಳ್ತಿದ್ದಂಗೆ 2 ರೌಂಡ್ ವಾಕ್ ಮಾಡ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಒಳಗಡೆ ಬಂದು ಮುಖ ತೊಳ್ಕೊತೀನಿ. ಮುಖ ತೊಳ್ಕೊಂಡು ಇವತ್ತು ವಾಕ್ ಮಾಡಿದ್ದೀನಿ ಅಷ್ಟೇ, ಡೈಲಿ ಏನು ಹೋಗಲ್ಲ. ಯಾಕೆಂದ್ರೆ ಒಂದೊಂದಿನ ಲೇಟ್ ಆಗ್ಬಿಡುತ್ತೆ. ಇವತ್ತಂತೂ ಎಕ್ಸಾಮ್ ನಡೀತಾ ಇದೆ, ಅದೇನೋ ಜಾಮರ್ ಬೇರೆ ಹಾಕೋತಾರೆ. ನಮ್ಮ ಮನೆ ಹತ್ರ ಅಂತೂ ನೆಟ್ವರ್ಕು ಸಿಗಲ್ಲ, ಏನೂ ಸಿಗಲ್ಲ. ಒಳ್ಳೆ ಕತೆ ಆಯ್ತು ಇವ್ರದ್ದು ಎಕ್ಸಾಮ್ ಅವ್ರದ್ದು. ಹಾಗಾಗಿ ಬೆಳಗ್ಗೆನೆ ಒಂದು ಸ್ವಲ್ಪ ಕೂಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆನೆ ಒಂದು 2 ರೌಂಡ್ ವಾಕ್ ಮಾಡ್ಬಿಟ್ಟು ಬಂದು ಮುಖ ತೊಳ್ಕೊಂಡು ಇವಾಗ ತರಕಾರಿನೆಲ್ಲ ನಾನು ನೆನೆ ಹಾಕಿ ಇಟ್ಕೊಂಡಿರ್ತೀನಿ. ಇವತ್ತು ಏನೇನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಒಂದು ಬಿಸಿಬೇಳೆ ಬಾತ್ ಮಾಡ್ತಾ ಇದ್ದೀನಿ, ಇನ್ನೊಂದು ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಫಸ್ಟ್ ಮುಖದ ಒರೆಸ್ಕೊಂಡು ಬಂದೆ. ಇವಾಗ ರಾತ್ರಿನ ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ, ಆದ್ರೆ ಇನ್ನೊಂದ್ಸಲಿ ಇವಾಗ ಧೂಳು ಬಂದಿರುತ್ತೆ ಅನ್ನೋದಕ್ಕೋಸ್ಕರ ಇನ್ನೊಂದ್ಸಲಿ ಕ್ಲೀನ್ ಮಾಡ್ಕೊಂಡು ಇವಾಗ ಯಾವ್ಯಾವ ತರಕಾರಿನ ನೀರಲ್ಲಿ ನೆನೆ ಹಾಕಿಟ್ಟಿದ್ದೀನಿ ಅಂತಂದ್ರೆ ಮಕ್ಳಿಗಿಬ್ಬರಿಗೂ ABC ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ABC ಜ್ಯೂಸ್ಗೆ ಬೀಟ್ರೂಟು, ಕ್ಯಾರೆಟು, ಆ್ಯಪಲ್ ಇದನ್ನು ಕೂಡ ನಾನು ನೆನೆ ಹಾಕಿನೇ ಇಟ್ಕೊಂಡಿರ್ತೀನಿ. ಇನ್ನು ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಹಾಗಲಕಾಯಿ, ಸೌತೆಕಾಯಿ, ಆಮೇಲೆ ಒಂದೆರಡು ನೆಲ್ಲಿಕಾಯಿ ಇಷ್ಟನ್ನು ಹಾಕ್ಬಿಟ್ಟು ಅವ್ರಿಗೆ ಜ್ಯೂಸ್ನ ಮಾಡ್ತೀನಿ. ಅದನ್ನೆಲ್ಲ ಕೂಡ ತೋರಿಸ್ತೀನಿ. ಇವಾಗ ಎಣ್ಣೆನ ಸೋರಾಕೋದಕ್ಕೆ ಇಟ್ಟಿದ್ದೆ, ಅಂದರೆ ಹರಳೆಣ್ಣೆನ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಉಲ್ಟಾ ಮಾಡಿ ಇಟ್ಟಿದ್ದೆ. ಅದನ್ನು ಬಾಟ್ಲನ್ನ ಬಿಸಾಕೋಣ ಅಂತ ಅಂದ್ಬಿಟ್ಟು ಅದನ್ನು ತೊಗೊಂಡೋಗಿ ಇಟ್ಬಿಟ್ಟು ಇವಾಗ ಫಸ್ಟ್ ನಾನು ನೀರನ್ನ ಕಾಯೋದಕ್ಕೆ ಇಟ್ಕೊಳ್ತೀನಿ. ಯಾಕೆಂದರೆ ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ, ನಾನು ಸಬ್ಜಾ ಸೀಡ್ಸ್ನ ಕುಡಿಯೋಣ ಅಂತ ಅಂದ್ಬಿಟ್ಟು ಮೊದಲು ಸ್ಟವ್ಗೆ ಸಣ್ಣ ಮಾಡ್ಕೊಳ್ತೀನಿ. ಯಾಕೆಂದರೆ ಅಗ್ನಿದೇವರು ತುಂಬಾನೇ ಇಂಪಾರ್ಟೆಂಟ್ ಮನೇಲಿ, ಹಂಗಾಗಿ ಸಣ್ಣ ಮಾಡ್ಕೊಂಡು ಇವಾಗ ಬಿಸಿನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸಬ್ಜಾ ಸೀಡ್ಸ್ನ ನೆನೆ ಹಾಕಿದ್ದೆ. ಅದ್ಯಾವ ಥರ ಇದೆ ನೋಡಿ, ಈ ಥರ ಇರುತ್ತೆ. ತುಂಬಾನೇ ಒಳ್ಳೇದು ನಮಗೆ ಹೆಣ್ಮಕ್ಳಿಗೆ, ತುಂಬಾನೇ ಒಳ್ಳೇದು. ಯಾರು ಕುಡಿದ್ರು ಒಳ್ಳೇದೇನೆ. ತುಂಬಾ ಓವರ್ ಹೀಟ್ ಆಗಿದೆ ಆ ಥರ ಅಂತ ಅಂದ್ರೆ ಇದನ್ನ ಹಾಕೊಂಡು ನಾವು ಕುಡಿಯೋದ್ರಿಂದ ಕೂಲ್ ಆಗುತ್ತೆ. ಮತ್ತೆ ಬಾಡಿ ಫ್ಯಾಟ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಇವಾಗ ಬಿಸಿನೀರನ್ನ ಕಾಯಿಸಿಟ್ಟಿದ್ನಲ್ವಾ, ಇವತ್ತು ಇದನ್ನ ಕುಡಿತಾ ಇದ್ದೀನಿ. ಕುಡಿತಾ ತರಕಾರಿನೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಅದು ಎಷ್ಟು ಬೇಗ ಟೈಮ್ ಆಗುತ್ತೋ ಗೊತ್ತಿಲ್ಲ. ಇನ್ನು ಮಕ್ಕಳು ಮನೆಯವರು ಯಾರು ಎದ್ದಿರಲಿಲ್ಲ, ಹಂಗಾಗಿ ಬೇಗನೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಆದರೆ ಟೈಮ್ ಮಾತ್ರ ಬರ್ರಂತ ಓಡೋಗ್ಬಿಡುತ್ತೆ. ನೋಡಿ, ಇಷ್ಟು ತರಕಾರಿನ ನೆನೆ ಹಾಕಿದ್ದೀನಿ. ಬಿಸಿಬೇಳೆ ಬಾತ್ ಮಾಡಬೇಕು, ಅದಕ್ಕೆ ಕ್ಯಾರೆಟು ಮತ್ತು ಗೆಡ್ಡೆಕೋಸು, ಬೀನ್ಸು ಇಷ್ಟನ್ನು ಕೂಡ ಇದೆ. ಸ್ವಲ್ಪ ನೆನ್ನೆದು ಇಟ್ಟಿತ್ತು, ಅಂದರೆ ದೋಸೆ ಇಟ್ಟಿತ್ತು, ಹಂಗಾಗಿ ದೋಸೆ ಹಿಟ್ಟು ಮಾಡೋಣ. ಅದನ್ನೇನು ಕಮ್ಮಿ ಆಯಿತು ಅಂತಂದರೆ ಸ್ವಲ್ಪ ರವೆ ಮಿಕ್ಸ್ ಮಾಡಿಕೊಂಡ್ರೆ ಸೂಪರಾಗಿ ಬರುತ್ತೆ ದೋಸೆ. ಹಂಗಾಗಿ ಅದನ್ನು ಈಚೆ ಎತ್ತಿಟ್ಬಿಡೋಣ, ಫ್ರಿಜ್ಜಲ್ಲಿ ಇತ್ತಲ್ವ ಅಂತ ಅಂದ್ಬಿಟ್ಟು ಅದ್ರ ಜೊತೆಗೆ ಅಜ್ಜಿಗೆ ಟೀ ಮಾಡೋಣ ಅಂತ ಅಂದ್ಬಿಟ್ಟು ಹಾಲು ತೊಗೊಂಬರ್ತಾ ಇದ್ದೀನಿ. ಒಬ್ಬೊಬ್ಬರಿಗೆ ಒಂದೊಂದನ್ನ ಮಾಡಬೇಕು. ಎಲ್ಲೇ ಹೋಗ್ತೀವಿ ಎಲ್ಲೇ ಬರ್ತೀವಿ ಅಂದ್ರೂ ಜವಾಬ್ದಾರಿಗಳು ಅಂತ ಇರುತ್ತಲ್ವ. ಹಂಗಾಗಿ ಇವಾಗ ಇದಕ್ಕೆ ಅಂತ ಅಂದ್ಬಿಟ್ಟು ನಾನು ತರಕಾರಿ ಎರಡಕ್ಕೂ ಬೇಕು, ಸಾಂಬಾರ್ಗೂ ಬೇಕು ಮತ್ತು ಬಿಸಿಬೇಳೆ ಬಾತ್ಗೂ ಬೇಕು. ಹಂಗಾಗಿ ಡಿವೈಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಮನೆಯವ್ರಿಗೆ ಜ್ಯೂಸ್ ಮಾಡಬೇಕಲ್ವ, ಜ್ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದೇ ಒಂದು ಹಾಗಲಕಾಯಿ, ಒಂದೇ ಒಂದು ಸೌತೆಕಾಯಿ, ಒಂದು 2 ನೆಲ್ಲಿಕಾಯಿ ಇಷ್ಟನ್ನು ಕೂಡ ಎತ್ತಿಟ್ಕೊಂಡು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರೆ ಅವರು ಹೊಸ ಮನೆ ಹತ್ರ ನೀರು ಹಾಕೋದಕ್ಕೆ ಹೋಗಿದ್ದಾರೆ. ಅವ್ರು ಬಂದ ನಂತರ ಜ್ಯೂಸ್ನ ಮಾಡ್ಕೊಡ್ಬೋದು ಅಂತ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ಇಬ್ಬರಿಗೂ ABC ಜ್ಯೂಸು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಬೀಟ್ರೂಟು, ಕ್ಯಾರೆಟು, ಆಪಲ್ ಇಷ್ಟನ್ನು ಕೂಡ ತೊಳೆದು ಒಂದು ಕಡೆ ಇಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಇನ್ನು ಟೊಮೊಟೊ, ಈರುಳ್ಳಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಟಕ್ ಅಂತ ಅಂದ್ಬಿಟ್ಟು ನಾನು ಒಂದು ಕಡೆ ಮಾಡ್ಕೊಳ್ಬಿಡ್ಬೋದು ಅಡುಗೆನ. ಹಂಗಾಗಿ ನಾನು ಎಲ್ಲಾದರೂ ಹೋಗ್ಬೇಕಂದ್ರೆ ಇದೇ ಥರನೇ ಪ್ಲಾನ್ ಮಾಡ್ಕೊಂಡ್ಬಿಡ್ತೀನಿ. ನಿನ್ನೆ ಏನಾಯಿತು, ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಬಿಟ್ಟಿದೆ, ಹಾಗಾಗಿ ಕೊಳ್ತೋಗ್ಬಿಡುತ್ತಲ್ವ, ಅದನ್ನ ರುಬ್ಬಿ ಇಟ್ಬಿಟ್ರೆ ಆಯಿತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ರುಬ್ಬಿ ಇಟ್ಬಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಪಲ್ಯ ಮಾಡ್ಕೊಳ್ಳೋಣ ಫಸ್ಟು ಅಂತ ಅಂದ್ಬಿಟ್ಟು ಚಂದಿಗೆ ಸ್ಕೂಲ್ ಇರೋದ್ರಿಂದ, ಧ್ರುವನ್ಗೇನು ಸ್ಕೂಲ್ ಇಲ್ಲ, ಚಂದುಗೆ ಮಾತ್ರ ಸ್ಕೂಲ್ ಇದೆ. ಹಂಗಾಗಿ ನಾನು ಬೇಗನೆ ಮಾಡ್ಕೊಳ್ಳೋಣ, ಅದು ಪಲ್ಯ ಮಾಡು, ದೋಸೆ ಮಾಡಿಕೊಟ್ಬಿಟ್ರೆ ಅವನು ಹೋಗ್ತಾನೆ. ಆಮೇಲೆ ಜಿಮ್ಗೆ ಹೋಗ್ತಾನೆ ಧ್ರುವ. ಅದಕ್ಕೆ ಜಿಮ್ಗೆ ಹೋಗ್ಬೇಕಾದ್ರೆ ಇವತ್ತು ನಾನು 1 ಲೋಟ ಜ್ಯೂಸ್ ಕೊಟ್ಬಿಟ್ಟು 1 ಲೋಟದಷ್ಟು ರಾಗಿ ಮಾಲ್ಟ್ನ ಮಾಡಿದ್ದೆ. ರಾಗಿ ಮಾಲ್ಟ್ ಒಬ್ಬರಿಗೆ ಮಾಡಿಲ್ಲ, ಎಲ್ಲರಿಗೂ ಸೇರಿ ಮಾಡಿದ್ದೆ. ಅದು ತುಂಬಾನೇ ಈಸಿ, ತುಂಬಾನೇ ಹೆಲ್ತಿಗೆ ಒಳ್ಳೇದು ಅಂತ ಅಂದ್ಬಿಟ್ಟು ರಾಗಿ ಮಾಲ್ಟ್ ಕೂಡ ಮಾಡ್ಕೊಂಡಿದ್ದೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇವಾಗ ಒಂದು ಜ್ಯೂಸ್ ಅಂತೂ ರೆಡಿ ಆಯಿತು. ಜ್ಯೂಸ್ ಮಾಡಿಲ್ಲ, ಜ್ಯೂಸ್ ಮಾಡೋದಕ್ಕೆ ರೆಡಿ ಆಯಿತು. ಇದ್ರ ಜೊತೆಗೆ ಮೊದಲು ರುಬ್ಬಿ ಆ ನಂತರ 1 ಲೋಟ ನೀರು ಹಾಕೊಂಡು ರುಬ್ಕೊಂಡ್ರೆ ಒಂದು ಜ್ಯೂಸು ರೆಡಿ ಆಗುತ್ತೆ. ಇವಾಗ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಇದನ್ನು ಕೂಡ ಎಲ್ಲ ಪೀಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಎಲ್ಲೋ ಅಲ್ಲಿ ಇಲ್ಲಿ ಹಾಕೋದ್ರಿಂದ ಇದಾಗುತ್ತೆ. ಒಂದು ಪ್ಲೇಟ್ ಇಟ್ಕೊಂಡು ಎಲ್ಲ ಸಿಪ್ಪೆಗಳನ್ನು ಒಂದೇ ಇದಕ್ಕೆ ಹಾಕೊಂಡ್ರೆ ಸ್ಲ್ಯಾಬ್ ಎಲ್ಲ ನೀಟಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದು ಪ್ಲೇಟ್ ಮೇಲೆ ಎಲ್ಲಾನು ಹಾಕೊಳ್ತಾ ಇದ್ದೀನಿ. ಮನೆಯವ್ರು ಹೇಳ್ತಾ ಇದ್ರು, ಇಷ್ಟು ಅರ್ಜೆಂಟ್ ಇರಬೇಕಾದ್ರೆ ಇಷ್ಟೊಂದು ಅಡುಗೆ ಯಾಕೆ ಮಾಡ್ತಾ ಇದೆಯಾ ನೀನು, ಬಿಸಿಬೇಳೆ ಬಾತ್ ಇವತ್ತು ಮಾಡಬೇಡ, ನಾಳೆ ಮಾಡುವಂತೆ, ಬರೀ ದೋಸೆ, ಪಲ್ಯ ಮತ್ತು ಅನ್ನ ಸಾಂಬಾರು ಮಧ್ಯಾಹ್ನಕ್ಕೆ ಮಕ್ಕಳಿಗೆ ಅಂತ ಮಾಡಿಬಿಡು ಸಾಕು ಅಂತ. ಓಕೆ ಅಂತ ಒಂದೊಂದ್ಸಲಿ ಅವ್ರದ್ದು ಐಡಿಯಾಸು ವರ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಓಕೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಜ್ಯೂಸ್ ಎಲ್ಲ ರೆಡಿ ಆಯಿತು. ಇವಾಗ ಮೊದಲು ನಾನು ಈ ಸೋರೆಕಾಯಿನ ನಾನು ಮೊದಲು ಪಲ್ಯ ಮಾಡ್ತಾನೆ ಇರಲಿಲ್ಲ. ನಾನು ಫಸ್ಟ್ ತಂದಿದ್ದು ಜ್ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು, ಆಮೇಲೆ ಒಂದಿನ ಪಲ್ಯ ಮಾಡಿದ್ದೆ, ಅದೇನು ಇಷ್ಟ ಆಗೋಯ್ತು. ಹಂಗಾಗಿ
ಅವತ್ತಿಂದ ಪಲ್ಯನ ಮಾಡ್ತೀನಿ ಚಪಾತಿಗೆ ಅಥವಾ ದೋಸೆಗೆ. ಇವಾಗ ಒಂದ್ ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಇನ್ನೊಂದ್ ಕಡೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ, ಇನ್ನೊಂದ್ ಕಡೆ ಸಾಂಬಾರ್ನ ಬಿಸಿ ಇಕ್ಕಿದ್ದೀನಿ. ರಾತ್ರಿ ಉಪ್ಸಾರು ಮಾಡಿದ್ನಲ್ವಾ ಅದಿತ್ತು, ಅದನ್ನು ಕೂಡ ಬಿಸಿ ಮಾಡಿ ಇಟ್ಬಿಟ್ರೆ ಸೂಪರ್ ಆಗಿರುತ್ತೆ, ಯಾರಿಗೆ ಯಾವ್ದು ಬೇಕೋ ತಿನ್ಲಿ ಅಂತ ಅಂದ್ಬಿಟ್ಟು. ಇವಾಗ ಸ್ವಲ್ಪ ಅರ್ಜೆಂಟಲ್ಲಿ ನೋಡಿ ಇದೇ ತರನೇ ನಾನು ಅಡುಗೆ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ದೀನಿ. ಒಂದ್ ಕಡೆ ಚಾಪ್ ಮಾಡ್ತಾ ಇದ್ದೀನಿ, ಇನ್ನೊಂದ್ ಕಡೆ ಒಗ್ಗರಣೆ ಹಾಕ್ತಾ ಇದ್ದೀನಿ, ಇನ್ನೊಂದ್ ಕಡೆ ಕಡಲೆ ಬೀಜನ ಹುರ್ಕೊಳ್ತಾ ಇದ್ದೀನಿ. ಕಡಲೆ ಬೀಜ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ, ಬೇಡ ಅನ್ನೋರು ಹಂಗೆ ಕೂಡ ಮಾಡ್ಕೊಳ್ಬೋದು. ಕಡಲೆ ಬೀಜನ ಹುರಿದು ಸ್ವಲ್ಪ ಪೌಡ್ರ್ ಮಾಡಿ ಹಾಕೋದ್ರಿಂದ ಇದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲನೂ ಕೂಡ ಹಾಕೊಂಡು ಈರುಳ್ಳಿ, ಟೊಮೊಟೊನು ಕೂಡ ಒಗ್ಗರಣೆಗೆ ಹಾಕೊಂಡು ಆನಂತರ ನಾವು ಸೋರೆಕಾಯಿ ಏನು ತಂದಿದ್ದೀವಿ ನೋಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು ತಿರುಳೆಲ್ಲ ತೆಗಿಬೇಕು. ಮಧ್ಯದಲ್ಲಿ ಇರುತ್ತಲ್ಲ ತಿರುಳು, ಅದನ್ನೆಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಒಗ್ಗರಣೆಯಲ್ಲಿ ಹುರ್ಕೊಂಡು ನಂತರ ನಮಗೆ ಅಚ್ಕಾರದ ಪುಡಿನ ಸ್ವಲ್ಪ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಾನು ಅಚ್ಕಾರದ ಪುಡಿ ಅಥವಾ ಅರಿಶಿಣ ಪುಡಿ ಎಲ್ಲನೂ ಕೂಡ ಮನೇಲೆ ಮಾಡಿಸೋದ್ರಿಂದ ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಘಾಟು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಟೊಮೊಟೊನ ನಾನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಚಾಪ್ ಮಾಡ್ಕೊಂಡ್ರೆ ತುಂಬಾ ಬೇಗ ಸಾಫ್ಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇದರಲ್ಲಿ ಚಾಪರಲ್ಲಿ ನಾನು ಚಾಪ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಬಿಟ್ಟು ಅದಾದ ನಂತರ ಸೋರೆಕಾಯಿನ ಹಾಕಿ ನಂತರ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡು ಹಾಕ್ಬಿಟ್ರೆ ಪಲ್ಯ ರೆಡಿ ಆಯ್ತು. ಇನ್ನೊಂದ್ ಕಡೆ ದೋಸೆ ಮಾಡಿ ಕೊಟ್ಬಿಟ್ಟಿದ್ವಿ ಅಂತಂದ್ರೆ ಚಂದು ಹೋಗ್ತಾನೆ. ಆನಂತರ ನಾನು ಮನೆಯವ್ರಿಗೆ ಜ್ಯೂಸ್ ಮಾಡಿದ್ದೆ, ಅದನ್ನು ಕೂಡ ತೋರಿಸ್ತೀನಿ. ಎಷ್ಟು ಅರ್ಜೆಂಟ್ ಆಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು ಅಂತಂದ್ರೆ, ಒಂದ್ ಕಡೆ ಅಜ್ಜಿಗೆ ಟೀ ಮಾಡ್ಕೊಟ್ಟಿದ್ದೀನಿ, ಟೀ ಮಾಡ್ಕೊಟ್ಬಿಟ್ಟು ಇನ್ನು ಮಿಕ್ಕಿದ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಜ್ಯೂಸೇ ಕುಡ್ದೆ ಅಲ್ಲ, ನಾನು ನೀರು ತಗೊಂಡಿದ್ದೆ ನೋಡಿ ಸಬ್ಜಿ ಸೀಡ್ಸ್, ಅದನ್ನ ಕುಡ್ದೇ ಇರ್ಲಿಲ್ಲ. ಅಲ್ಲಲ್ಲಿ ಇದ್ ಮಾಡ್ಕೊಂಡು ಸ್ವಲ್ಪನೇ ಕುಡಿತಾ ಇದ್ದೀನಿ. ಒಂದ್ಸಲಿ ಮರ್ತೇ ಹೋಗ್ಬಿಡುತ್ತೆ ನಮ್ಮ ಹೆಣ್ಮಕ್ಳಿಗೆ ಅಲ್ವಾ, ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ 2 ಲೋಟದಷ್ಟು ನೀರ್ ಕುಡ್ಬಿಟ್ರೆ ಏನೋ ಒಂಥರ ಆಕ್ಟಿವ್. ಹಂಗಾಗಿ ನಾನು ಪ್ರತಿದಿನ ಅದನ್ನ ಅಭ್ಯಾಸ ಮಾಡ್ಕೋತೀನಿ. ಈ ತರ ಏನಾದ್ರು ಅರ್ಜೆಂಟ್ ಇದ್ದಾಗ ಈ ತರ ಆಗೋಗುತ್ತೆ. ನಾನು ಇವಾಗ ಸರಿ ಅಂತ ಅಂದ್ಬಿಟ್ಟು ಪಲ್ಯ ಕೂಡ ರೆಡಿ ಮಾಡ್ಬಿಟ್ಟು ಇವಾಗ ಕಡಲೆ ಬೀಜನ ಪೌಡ್ರ್ ಮಾಡ್ಕೊಂಡು ಇದಕ್ಕೆ ಹಾಕ್ಬಿಟ್ಟು ಉಪ್ಪಾಕಿ ಮುಚ್ಚಿಬಿಟ್ರೆ ಈ ಪಲ್ಯ ರೆಡಿ ಆಯ್ತು. ನೆಕ್ಸ್ಟ್ ಇವತ್ತು ಯಾವ ಸಾರಿ ಹಾಕೋತಾ ಇದ್ದೀನಿ ಅಂದ್ರೆ, ಮೊನ್ನೆ ವೆಡ್ಡಿಂಗ್ ಆನಿವರ್ಸರಿ ಮನೆಯವ್ರು ಕೊಡ್ಸಿದ್ರಲ್ಲ ಅದೇ ಸ್ಯಾರಿನ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ. 2 ಸೀರೆ ಎತ್ತಿಟ್ಟಿದ್ದೆ, ಆದ್ರೆ ಅದನ್ನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಬ್ಲೌಸ್ ನಾನು ಬಫಿಡಿ ಅಂತ ಹೇಳಿದ್ರೆ ಅವ್ರೇನ್ ಮಾಡಿದ್ದಾರೆ, ಇಟ್ಟೇ ಇಲ್ಲ, ಮರ್ತೋಗ್ಬಿಟ್ಟಿದ್ದಾರೆ. ಇನ್ನೊಂದ್ ಸ್ಯಾರಿಗೆ ಇಟ್ಕೊಡ್ತೀನಿ ಅಂತ ಅಂದ್ರು. ಅಯ್ಯೋ ಆಯ್ತು ಅಂತ ಅಂದ್ಬಿಟ್ಟು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಹಂಗೆ ತಗೊಂಡ್ಬಂದೆ. ನನಗೆ ಇದರಲ್ಲಿ ಬಫ್ ಬೇಕಿತ್ತು, ಆದ್ರೆ ಏನೋ ಬಟ್ಟೆ ಸಾಲ್ಟೇಜ್ ಆಯ್ತು ಅಂತ ಹೇಳಿದ್ರು ಅವರು. ಸರಿ ಅಂತ ಅಂದ್ಬಿಟ್ಟು ಇವಾಗ ಹುಚ್ಚೆಳ್ ಪುಡಿ ಇರುತ್ತಲ್ವಾ ಅದನ್ನು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ರೆಡಿ ಆಯ್ತು. ಇವಾಗ ಬನ್ನಿ ನೆಕ್ಸ್ಟ್ ಜ್ಯೂಸ್ ಮಾಡಿದ್ನಲ್ವಾ ಅದನ್ನು ಕೂಡ ತೋರಿಸ್ತೀನಿ. ಇದು ಜ್ಯೂಸ್ ಕುಡಿಯೋದಂತೂ ತುಂಬಾನೇ ಕಷ್ಟ ಅಪ್ಪ, ನನ್ಗಂತೂ ಆಗ್ಲಿಲ್ಲ. ಒಂದೇ ಒಂದು ಸಿಪ್ ಕುಡ್ದಿದ್ದು ಅಷ್ಟೇನೆ. ಇದ್ರಲ್ಲಿ ಹಾಗಲಕಾಯಿ ಇದೆಲ್ಲ ಇರುತ್ತಲ್ವಾ, ಸೌತೆಕಾಯಿ, ಹಾಗಲಕಾಯಿ ಮತ್ತೆ ನೆಲ್ಲಿಕಾಯಿ, ಹಂಗಾಗಿ ತುಂಬಾನೇ ಕಷ್ಟ. ಒಂದು 3/4 ಲೋಟದಷ್ಟು ಮಾಡಿದೆ, ಮನೆಯವರು ಕುಡಿತಾರೆ. ಇವಾಗ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ABC ಜ್ಯೂಸ್ ಮಾಡಿದ್ನಲ್ವಾ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೆಲ್ಲೋಯ್ತು ಹಾಕ್ಬೇಕಾದ್ರೆ, ನೋಡಿ ಕ್ಯಾಮ್ರಾ ನೋಡ್ಕೊಂಡು ಹಾಕಿದ್ರೆ ಹಿಂಗೆ ಆಗೋದು ಒಂದೊಂದ್ಸಲಿ. ಮತ್ತೆ ಇದನ್ನ ಕ್ಲೀನ್ ಮಾಡ್ಕೋಬೇಕು. ಇವಾಗ ಇದೆಲ್ಲ ಆಯ್ತಲ್ವಾ, ಪಲ್ಯ ಆಯ್ತು. ಧ್ರುವನ್ಗೆ ಅಂತ ಅಂದ್ಬಿಟ್ಟು ಗೆಣಸ್ ಬೇಯಿಸಿ, ಈ ತರ ಜಿಮ್ಗೆ ಹೋಗೋಕ್ಕಿಂತ ಮುಂಚೆ ನಾವು ಇಷ್ಟೊಂದೆಲ್ಲ ಮಾಡಿದ್ರು ಹೊರಗಡೆ ಸಿಗೋ ಪ್ರೋಟೀನ್ನೇ ಅವ್ರಿಗೆ ತುಂಬಾ ಇಂಪಾರ್ಟೆಂಟು. ಇವಾಗ ಇದಕ್ಕೆ ಮಾಲ್ಟ್ಗೆ ಮೊಸರು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏನಾದ್ರು ವರ್ಕೌಟ್ ಅದು ಇದು ಮಾಡೋರ್ಗೆ ಗೆಣಸ್ ಕೊಟ್ರೆ ತುಂಬಾ ಒಳ್ಳೇದು ಅಂತ ಕೇಳಿದ್ದೆ. ಅವರ್ ಆಯ್ತು. ಇವಾಗ ಇದು ಸಾಂಬಾರ್ ಆಯ್ತು, ಇಡ್ಲಿ ಆಯ್ತು, ಆಮೇಲೆ ರಾಗಿ ಮಾಲ್ಟ್ ಆಯ್ತು. ಕಿಚನ್ ಕ್ಲೀನ್ ಮಾಡ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡ್ ಬರ್ಬೇಕು. 8 ಗಂಟೆ ಆಗೇ ಹೋಯ್ತು ಅನ್ಸುತ್ತೆ. ಎಷ್ಟು ಬೇಗ ಮಾಡಿದ್ರು ಕೆಲಸ ಮಾತ್ರ. ಒಂದರಿಂದ ಒಂದು ಸಾಂಬಾರ್ ಆಗಿದೆ, ಅವರೆಕಾಳು ಸಾಂಬಾರು. ಅದಕ್ಕೆ ಇಡ್ಲಿ ಮಾಡ್ಬಿಟ್ಟೆ. ದೋಸೆ ಆದ್ರೆ ಅಲ್ಲೇ ನಿಂತ್ಕೊಂಡು ಒಂದೊಂದನ್ನು ನೋಡ್ಕೊತಾ ಇರ್ಬೇಕು ಅಂತ. ಇವಾಗ ರಾಗಿ ಮಾಲ್ಟ್ ಮಾಡಿದ್ನಲ್ಲ ಅದನ್ನ ಕೊಟ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರ್ತೀನಿ. ನೆನ್ನೆ ನಾನು ದೇವ್ರ ಸಾಮಾನೆ ಎಲ್ಲ ಕ್ಲೀನ್ ಮಾಡಿರೋದ್ರಿಂದ ಏನು ಅಷ್ಟೊಂದು ಕೆಲಸ ಇರಲಿಲ್ಲ ದೇವ್ರ ಮನೇಲಿ. ಇವತ್ತು ಇಡ್ಲಿ ಮಂತು ಸೂಪರ್ ಆಗಿತ್ತು, ಅದ್ರ ಜೊತೆ ಅವರೆಕಾಳು ಸಾಂಬಾರು ಚೆನ್ನಾಗಿರುತ್ತೆ ಅಂತ ಮತ್ತೆ ಅದನ್ನ ಮಾಡಿದೆ. ಅದನ್ನ ಮಾಡ್ಬಿಟ್ಟು ನೋಡಿ ಮಧ್ಯಾಹ್ನಕ್ಕೂ ಕೂಡ ಆಗುತ್ತೆ. ಅವರೆಕಾಳು ಸಾಂಬಾರು ಸೂಪರ್ ಅಂದ್ರೆ ಸೂಪರ್ ಆಗಿತ್ತು. ಈ ತರ ಮಸಾಲೆ ಹಾಕಿ ಮಾಡಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅವರೆಕಾಳು ಸಾಂಬಾರ್ ಅಲ್ವಾ. ಉಪ್ಸಾರ್ಗೂ ಓಕೆ, ಸಾಂಬಾರ್ಗೂ ಓಕೆ. ಹಂಗಾಗಿ ಇಡ್ಲಿನ ಮಾಡ್ಕೊಟ್ಟೆ. ನಂತರ ಮನೆಯವರು ಹೊರಗಡೆ ಹೋಗ್ತೀನಿ ಸ್ನಾನ ಮಾಡ್ಕೊಂಡು ಹೋದ್ರು ಅವರು. ಧ್ರುವನು ಕೂಡ ಜಿಮ್ಗೆ ಹೋಗ್ತೀನಿ ಅಂತ, ಚಂದು ಸ್ಕೂಲ್ಗೆ ಹೋದ. ನಂತರ ನಾನು ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆನ ಮಾಡ್ತಾ ಇದ್ದೀನಿ. ಇದೇ ಸರಿನ ನಾನು ಇವತ್ತು ವೇರ್ ಮಾಡಿರೋದು. ಒಂದೆರಡು ಆಪಲ್ ಇಟ್ಬಿಟ್ಟು ದೇವ್ರಿಗೆ ಅಂತ ಅನ್ಬಿಟ್ಟು ನೋಡಿ ಮನೆ ಎಲ್ಲ ಪಳ ಪಳ ಅಂತ ಇದೆ. ಧ್ರುವನ್ಗೆ ವಾರ್ನ್ ಮಾಡ್ತಾ ಇದ್ದೆ, ಏನಾದ್ರು ಬರೋ ಅಷ್ಟರಲ್ಲಿ ಚಾಕ್ಲೇಟ್ ಕವರು ಅದು ಇದು ಏನಾದ್ರು ಬಿದ್ದಿತ್ತು ಅಂದ್ರೆ ಅಮ್ಮ ಅಷ್ಟೇ ಗುಮ್ಮ ಆಗ್ಬಿಡ್ತಾಳೆ ಅಂತ ಹೇಳ್ತಾ ಇದ್ದೆ. ಇವಾಗ ಆಯ್ತು. ಇವಾಗ ಆದ ನಂತರ ಹೋಗ್ಬೇಕಾದ್ರೆ ನಾನು ಅನ್ನ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತ ಅನ್ಬಿಟ್ಟು ಅನ್ನ ಮಾಡ್ತಾ ಇದ್ದೀನಿ. ಚಂದುಗೆ ಲಂಚ್ ತಗೊಂಡು ಹೋಗೋಣ ಅಂತ ಅನ್ಬಿಟ್ಟು ಪುಟಾಣಿ ಸ್ವಲ್ಪ ಸಬ್ಜಾ ಸೀಡ್ಸ್ ಸ್ವಲ್ಪ ಉಳ್ದಿತ್ತು, ಅದನ್ನ ಈ ಬಾಟ್ಲ್ಗೆ ಹಾಕೊಂಡಿದ್ದೀನಿ. ಯಾಕೆಂದ್ರೆ ತುಂಬಾ ಬಿಸ್ತಿದೆ ಅಲ್ಲ ಹೊರಗಡೆ ಅಂತ ಅನ್ಬಿಟ್ಟು. ಇವಾಗ ರೆಡಿ ಆಗಿದೀವಿ, ಅನ್ನಕ್ಕೊಂದಿಟ್ಟಿದ್ದೀನಿ. ಹೋಗ್ಬೇಕಾದ್ರೆ ಲಾಸ್ಟ್ ಅಲ್ಲಿ ಅನ್ನ ಮಾಡಿಟ್ಟು ಸ್ವಲ್ಪ ಬಿಸಿ ಇರುತ್ತೆ ಅಂತ ಅಂದ್ಬಿಟ್ಟು ಅನ್ನಕ್ಕಿಟ್ಟೆ. ಎಲ್ಲ ಕೆಲಸ ಆಯ್ತು. ಇವಾಗ ಮನೆ ತೋರ್ಸಿದ್ಮೇಲೆ ಎಲ್ಲ ಕ್ಲೀನ್ ಮಾಡಾಕಿದೀನಿ. ಇನ್ನು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕ್ಬಿಟ್ಟಿದೀನಿ. ಬಂದ ತಕ್ಷಣ ಒಣಗಾಕೋದಷ್ಟೇ. ಆಮೇಲೆ ಅವರೆಕಾಳು ಸಾಂಬಾರ್ ಮಾಡಿದ್ನಲ್ವಾ, ಇನ್ನೇನು ರಾತ್ರಿಗೆ ಮಧ್ಯಾಹ್ನಕ್ಕೆ ಮಕ್ಕಳು ತಿಂತಾರೆ. ಬಂದ್ಮೇಲೆ ಮುದ್ದೆ ಮಾಡ್ಕೊಳ್ಳೋದು ಅಷ್ಟೇನೆ. ಇವತ್ತಿನ ಕೆಲಸ ಮುಗೀತು. ಇವಾಗ ಟೆಂಪಲ್ಗೆ ಹೋಗ್ತಾ ಇದೀವಿ, ಬನ್ನಿ ಹೋಗೋಣ.
ಇಷ್ಟೊತ್ತಾಯ್ತು ಕೆಲಸ ಮುಗಿಸೋದು. ಇವಾಗ 10:30 ಆಗಿರ್ಬೋದು. ಬನ್ನಿ ಹೊರಡೋಣ. ಚಂದುಗೆ ಹಂಗೆ ಲಂಚ್ ಕೊಟ್ಬಿಟ್ಟು ಹೋಗೋಣ. ಇವಾಗ 2 ತರ ಪಲ್ಯ ಮಾಡಿದ್ದೆ. ಪಲ್ಯ ಅಂತಂದ್ರೆ ಸಾಂಬಾರದ್ದು ಇದೊಂದು ಪಲ್ಯ ಮಾಡಿದ್ನಲ್ಲ, ಅದು ಸ್ವಲ್ಪ ಐತೆ. ಅದ್ ಹೆಂಗೋ ಅಡ್ಜಸ್ಟ್ ಮಾಡ್ಕೋತಾರೆ. ಅಜ್ಜಿಗೆ ಊಟ ಕೊಟ್ಟಿದ್ದಾಯ್ತು, ಡಾಗಿಗೆ ಊಟ ಹಾಕಿದ್ದಾಯ್ತು, ಎಲ್ಲ ಕೆಲಸ ಮುಗೀತು ಇವತ್ತು. ಬನ್ನಿ ಹೋಗೋಣ. ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯ್ತು. ಹೊರಡೋಣ ಬನ್ನಿ. ಮನೆಯವರು ಒಂದು ಸ್ಲಿಪ್ ಇದೆ ಮನೇಲಿ ತಗೊಂಬ ಅಂತ ಅಂದ್ರು. ಅರ್ಧ ದಾರಿಗೆ ಹೋಗಿ ಮತ್ತೆ ಮೆಟ್ಲು ಹತ್ಕೊಂಡು ಮತ್ತೆ ಬಂದು ಆ ಸ್ಲಿಪ್ ತಗೊಂಡು ಮತ್ತೆ ಹೊರಟು ಇನ್ನು ಫ್ಯಾಕ್ಟ್ರಿಲಿ ಪೂಜೆ ಮಾಡ್ಬೇಕಾಯ್ತು. ಹಂಗೆ ಪೂಜೆ ಮಾಡ್ಬಿಡೋಣ ಅಂತ ಅನ್ಬಿಟ್ಟು ಮನೆಯವ್ರಿಗೆ ಹೇಳಿದ್ನಲ್ಲ ನಾನು, ಗಾಡಿ ಮಿಸ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಅನ್ಬಿಟ್ರು. ನಮ್ಮ ಮನೆ ಹತ್ರ ಒಂದು ಬಟ್ರ್ ಹೋಟ್ಲ್ ಅಂತ ಐತೆ, ಅಲ್ಲಿ ಕಸ್ಟಮರ್ನ ಮೀಟ್ ಮಾಡಕ್ ಹೋಗ್ಬಿಟ್ಟು ಅರ್ಜೆಂಟ್ ಅಲ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ ಅಂತ ಫೋನ್ ಮಾಡಿದೆ. ಅರ್ಜೆಂಟ್ ಅಲ್ಲಿ ಯಾವ್ದೋ ಗಾಡಿ ಎತ್ಕೊಂಡ್ ಬಂದಿದ್ದಾರೆ, ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಕೀ ಮಾತ್ರ ಇವ್ರ ಹತ್ರನೇ ಇದೆ. ಆ ಕೀ ಇನ್ನೊಂದ್ ಗಾಡಿಗೆ ಆಗುತ್ತಾ ಅನ್ನೋದೇ ನಂಗೆ ಡೌಟು. ಅವರು ನಮ್ ಗಾಡಿ ತಗೊಂಡೋಗಿದ್ದಾರೆ, ಅವ್ರ ಗಾಡಿನ ನಾವು ತಂದಿದೀವಿ. ಆಮೇಲೆ ಸರಿ ಅಂತ ಅನ್ಬಿಟ್ಟು ಇವಾಗ ಬಂದ್ರು ಮನೆಯವರು. ಆಮೇಲೆ ಇಬ್ರು ಕೂಡ ಹೊರಟ್ವಿ. ಫ್ಯಾಕ್ಟ್ರಿಲೆಲ್ಲ ಪೂಜೆ ಎಲ್ಲ ಆಯ್ತು. ಇವಾಗ ನಾವು ಹೊರಟಿದ್ದು 11:30 ಆಗಿತ್ತು ಅನ್ಸುತ್ತೆ. ಮೊನ್ನೆ ಎಲ್ಲ ಬಿಸಿಲಲ್ಲೆಲ್ಲ ಓಡಾಡಿದ್ದೆ ನೋಡಿ, ಎಷ್ಟು ಟ್ಯಾನ್ ಆಗಿದೆ ಅಂತಂದ್ರೆ ಸ್ಕಿನ್ನು. ಯಪ್ಪ, ಅದ್ ಹೆಂಗೆ ಕಮ್ಮಿ ಮಾಡ್ಕೊಳ್ಳೋದು ಅಂತಾನೆ ಗೊತ್ತಾಗಲ್ಲ ನಂಗೆ. ಇಷ್ಟು ಬಿಸಿಲಲ್ಲಿ ಓಡಾಡಿದ್ರೆ ಹಂಗೆ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೊರಟಿದೀವಿ. ಮಾಗಡಿ ಮೇಲೆ ಹೋದ್ರೆ ನಮ್ಗೆ ಹತ್ರ ಆಗುತ್ತೆ ಅಂತ ಅನ್ಬಿಟ್ಟು ಹಂಗಿಂದ ಊರ್ಗ್ ಹೋಗೋಣ ಅಂತ ಅನ್ಕೊಂಡ್ವಿ. ಆದ್ರೆ ಆಗ್ಲಿಲ್ಲ. ಹಿಂಗ್ ಬರ್ತಿದ್ದಂಗೆ ಈ ತರ ಆರ್ಚ್ ಸಿಗುತ್ತೆ, ಅಲ್ಲಿಂದ ಒಳಗಡೆ ಹೋದ್ರೆ ಸ್ವಲ್ಪ ದೂರನೇ ಅಮ್ಮನವ್ರನ ದೇವಸ್ಥಾನ. ಯಾವುದೇ ದೇವ್ರನ್ನ ಮಾಡಿದ್ರು ನಮ್ಮ ಮನೆ ದೇವ್ರನ್ನ ಬಿಡಬಾರ್ದು. ಫಸ್ಟ್ ನಮ್ಮ ಮನೆ ದೇವ್ರು, ಆಮೇಲೆ ಇಷ್ಟವಾದ ದೇವ್ರು ಅಂತ ಹೇಳ್ತಾರೆ ಎಲ್ಲ ದೊಡ್ಡವರು. ಆಮೇಲೆ ಇವಾಗ ಹೊರಟು ಅಮ್ಮನವ್ರನ್ನ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಏನೋ ಒಂಥರ ವೈಬ್ರೇಷನ್, ಸಖತ್ ಅಂದ್ರೆ ಸಖತ್ತಾಗಿತ್ತು. ಪ್ರವಚನ ನಡೀತಾ ಇತ್ತು. ಏನ್ ಜನ ಅಂತೀರಾ, ಫುಲ್ಲು ರಶ್ಶು. ಹೋಗಿ ಅದೇ ಹೇಳ್ತಾ ಇದ್ರು, ಹೊರಗಡೆ ಫುಡ್ ಎಲ್ಲ ಮಕ್ಕಳಿಗೆ ಕೊಡಬೇಡಿ ದಯವಿಟ್ಟು, ಅನ್ನ ಉಪ್ಪು ಕೊಟ್ರು ಮನೇಲೇ ಮಾಡ್ಕೊಡಿ ಪೇರೆಂಟ್ಸು ಅಂತೆಲ್ಲ ಕೂಡ ಬುದ್ಧಿವಾದನ ಹೇಳ್ತಾ ಇದ್ರು. ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅನ್ನೋದನ್ನೆಲ್ಲ ಅವರು ಕೂಡ ಹೇಳ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ದೇವ್ರ ಅಲಂಕಾರ ಅಂತೂ ಯಾವಾಗ್ಲೂ ಚೆನ್ನಾಗಿರುತ್ತೆ. ನಮ್ಮೂರಿಂದ ಹತ್ರನೇ ಆಗಿರೋದ್ರಿಂದ ನಾವು ಹೋಗ್ತೀವಿ. ಫಸ್ಟ್ ಟೈಮ್ ಹೋಗಿ ಇದಕ್ಕೆ 4 ಸಲ 5 ಸಲಿನೂ ಹೋಗಿದೀವಿ ನಾವು ಈ ದೇವಸ್ಥಾನಕ್ಕೆ. ತುಂಬಾನೇ ಚೆನ್ನಾಗಿದೆ. ನಿಮ್ಮಲ್ಲಿ ಈ ದೇವಸ್ಥಾನನ ಯಾರ್ಯಾರು ನೋಡಿದ್ರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೂಪರ್ ಆಗಿದೆ ಇದಂತೂ ದೇವಸ್ಥಾನ. ಆಮೇಲೆ ನಾವೇನು ಅಲ್ಲಿ ನಿಂತ್ಕೊಳ್ಳಿಲ್ಲ, ಪ್ರವಚನ ನಡೀತಾ ಇತ್ತು. ಆಮೇಲೆ ಇಲ್ಲೊಂದು ಮೇಲ್ಗಡೆ ಒಂದು ಅಮ್ಮನವ್ರ ದೇವಸ್ಥಾನ ಇದೆಲ್ಲ, ಚೌಡೇಶ್ವರಿ ಇದೆ. ಅಲ್ಲಿಗೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡು, ಈ ತರ ಸೀರೆ ಉಟ್ಕೊಂಡು ಪಂಚೆ ಹಾಕೊಂಡವ್ರಿಗೆ ಮಾತ್ರ ಒಳಗಡೆ ದರ್ಶನ, ಇಲ್ಲ ಅಂತಂದ್ರೆ ಪ್ಯಾಂಟ್ ಎಲ್ಲ ಹಾಕೊಂಡ್ರೆ ದರ್ಶನ ಇಲ್ಲ. ಮನೆಯವರು ಬಾಗ್ಲ ಹತ್ರನೇ ನಿಂತ್ಕೊಂಡು ಹೋಗ್ತಾ ಇದ್ರು. ಅಲ್ಲಿಂದಾನು ಕಾಣಿಸುತ್ತೆ, ಆದ್ರೆ ಹತ್ರ ಹೋಗಿ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಹೊರಗಡೆ ಹೋಗಿ ಎಲ್ಲ ದರ್ಶನ ಎಲ್ಲ ಮಾಡಿಕೊಂಡು, ಆಮೇಲೆ ಇನ್ನ ವೆಯ್ಟ್ ಮಾಡಿದ್ರೆ ಅಕ್ಷತೆ ಇದು ಕುಂಕುಮ ಎಲ್ಲ ಕೊಡ್ತಾರೆ ಅಂತ ಹೇಳಿದ್ರು. ಮನೆಯವ್ರಿಗೆ ಗೊತ್ತಲ್ಲ ನಿಮಗೆ, ಅವರು ನಡಿ ಇಷ್ಟೊಂದು ರಶ್ ಇದ್ದಾರೆ, ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಎಷ್ಟೊತ್ತಾಗುತ್ತೋ ಏನೋ ಅಂತಾನೆ ಇದ್ರು. ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಒಂದು ನಮಸ್ಕಾರ ಮಾಡಿಕೊಂಡು ಅಮ್ಮನವ್ರ ಹತ್ರ ನಮ್ಗೆ ಏನು ಬೇಕು ಅನ್ನೋದು ಅವ್ರಿಗಿಂತ ಹೆಚ್ಚಾಗಿ ಯಾರಿಗೂ ಗೊತ್ತಿರುತ್ತಲ್ವಾ ಅಂತ ಅಂದ್ಬಿಟ್ಟು ನಾನು ಕೂಡ ಅಲ್ಲಿಂದ ಬಂದೆ. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ದೇವಸ್ಥಾನದಲ್ಲಿ. ಅಷ್ಟು ಬಿಸಿಲು ತುಂಬಾ ಇತ್ತು. ಅಷ್ಟು ದೂರ ಹೋಗಿದ್ದೀವಿ, ಸ್ವಲ್ಪ ಹೊತ್ತು ಕೂತ್ಕೊಂಡಿಲ್ಲ ಅಂದ್ರೆ ಹೆಂಗೆ ಅಂತ. ಈ ಮಕ್ಕಳು ಆಟ ಆಡ್ತಾ ಇದ್ರು, ಅಣ್ಣ ತಂಗಿ ಎಷ್ಟು ಕ್ಯೂಟ್ ಆಗಿದ್ರು ಅಂದ್ರೆ ಅದಕ್ಕೆ ಅಲ್ಲೊಂದು ಇದು ತಗೊಂಡೆ. ನೋಡಿ, ನಿಮ್ಗೂ ಕೂಡ ಅಮ್ಮನವ್ರದ್ದು ತೋರಿಸ್ತೀನಿ. ಸಖತ್ ಅಂದ್ರೆ ಸಖತ್ ಇಷ್ಟ ಆಗುತ್ತೆ ನಿಮ್ಗೂ. ನೋಡಿ, ಚೌಡೇಶ್ವರಿ ಅಮ್ಮನವರು ಸೂಪರ್ ಆಗಿದ್ದಾರೆ ನೋಡೋದಕ್ಕೆ. ಆಮೇಲೆ ಸೂಪರ್ ಅಂತಂದ್ರೆ ನಮ್ಮ ಕಣ್ಣಿಗೆ ನಾವು ಯಾವ ದೃಷ್ಟಿನ ನೋಡ್ತೀವಿ ಆ ದೃಷ್ಟಿನಲ್ಲಿ ಅವರು ಕಾಣ್ತಾರೆ ಅಂತ ಹೇಳ್ಬೋದು. ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಈ ತರ ಬರ್ತಿದ್ದಂಗೆ ಮೆರವಣಿಗೆ ಎಲ್ಲ ಮಾಡ್ಕೊಂಡು ಟಮಟೆ ಸದ್ದು ಎಲ್ಲಾನು ಕೂಡ ಒಂಥರ ಖುಷಿ ಆಗ್ತಾ ಇತ್ತು. ಜಾತ್ರೆ ತರ ಇತ್ತು. ಆಮೇಲೆ ಅದೆಲ್ಲ ನೋಡ್ಕೊಂಡು ಸೈಡಲ್ಲಿ ನಿಂತಿದ್ವಿ ನಾವು. ಆ ಗುಂಪಲ್ಲಿ ಹೋದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಹೊರಗಡೆ ಬರೋದು ಅಂತ ಸೈಡಲ್ಲಿ ನಿಂತ್ಕೊಂಡು ಎಲ್ಲ ಅಮ್ಮನವ್ರದ್ದು ನೋಡ್ಕೊಂಡು ಅಲ್ಲಿಂದ ಬಂದ್ವಿ. ಇವತ್ತು ಊಟ ಕೂಡ ಮಾಡಕ್ ಆಗ್ಲಿಲ್ಲ, ಯಾಕೆಂದ್ರೆ ತುಂಬಾ ಜನ ರಶ್ ಇರೋದ್ರಿಂದ ಇನ್ನ ಮೆರವಣಿಗೆ ಮುಗ್ದಿರ್ಲಿಲ್ಲ. ಇದೇ ದೇವಸ್ಥಾನ ಅದು. ಈ ದೇವಸ್ಥಾನ ಸುತ್ತ ಬಸವಣ್ಣನ ಕರ್ಕೊಂಡು ರೌಂಡ್ ಆಗಿ ಈ ತರ ಇದೆಲ್ಲ ಮಾಡ್ತಾರೆ. ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಂಗಾಗಿ ಅಲ್ಲಿ ಹೋಗೋಣ ಅಂತ ಅನ್ಬಿಟ್ಟು, ಇದು ಬೇರೆ ಗಾಡಿದ್ ಬೇರೆ ಆಗಿತ್ತಲ್ಲಪ್ಪ ಪ್ರಾಬ್ಲಮ್ ಅಂತ ಅನ್ಬಿಟ್ಟು ಬಂದ್ಬಿಟ್ವಿ ನಾವ್ ಅಲ್ಲಿಂದ. ಈಗ ಅಲ್ಲಿಂದ ಬಂದು ಇವಾಗ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಇದ್ ಮಾಡ್ಬೇಕು. ತೋಟಕ್ಕೆ ಹೋಗಕ್ ಆಗ್ಲಿಲ್ಲ, ಯಾಕೆಂದ್ರೆ ಏನಾಗಿದೆ ಗೊತ್ತಾ, ಇವತ್ತು ಮನೆಯವರು ಬೆಳಗ್ಗೆ ಗಾಡಿ ತಗೊಂಡೋಗಿದ್ರಂತೆ. ಹೋಗ್ಬಿಟ್ಟು ಎಲ್ಲ ಹೋಗಿ ಬಂದಿದ್ದಾರೆ ಗಾಡಿ ತಗೊಂಡೋಗಿ. ಬೇರೆಯವ್ರ ಗಾಡಿ ತಗೊಂಬಂದ್ಬಿಟ್ಟಿದ್ದಾರೆ. ಅಂದ್ರೆ ಆಕ್ಟಿವಾನೇ ಅದೂನು. ಅದ್ ಹೆಂಗೆ ಕೀ 2 ಗಾಡಿಗೆ ಬೇರೆ ಬೇರೆ ಇದೆ, ಆದ್ರೆ ಕೀ ಹೆಂಗಾಯ್ತು ಅಂತ ನನ್ಗೆ ಇದುವರೆಗೂ ಡೌಟು. ಆದ್ರೆ ಆ ಗಾಡಿ ಇಲ್ಲಿದೆ. ಅದು ಎಕ್ಸಾಮ್ ಅವರೇ ಬಂದು ತಗೊಂಡೋಗಿದಾರ ಅಥವಾ ಮನೆಯವರಿಂದ ಆಗಿದೆಯಾ ಮಿಸ್ಟೇಕ್ ಅಂತ ನಂಗೂ ಗೊತ್ತಿಲ್ಲ. CCTV ಚೆಕ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಈ ತರ ಆಗಿತ್ತು, ಹಂಗಾಗಿ ಅದನ್ನ ಕಂಪ್ಲೇಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ತೋಟಕ್ಕೆ ಹೋಗಕ್ಕಾಗ್ಲಿಲ್ಲ. ಶುಕ್ರವಾರ ಹೋಗ್ತೀನಿ ಅಂತ ಹೇಳಿದ್ದಾರೆ ಮನೆಯವರು. ಅವಾಗ ಹೋದಾಗ ನೋಡ್ಬೇಕು. ಇವತ್ತಿನ ವಿಡಿಯೋ ದೇವಸ್ಥಾನ ಎಲ್ಲ ತೋರಿಸಿದೀನಿ, ಹೆಂಗ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದ್ರೆ ಗೊತ್ತಲ್ಲ ಒಂದು ಲೈಕ್ ಬಿಡಿ, ಇನ್ನ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋ ಇಷ್ಟೇನೆ. ಥ್ಯಾಂಕ್ ಯು.